ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ಚಂದ್ರಗ್ರಹಣ ಹಿಡ್ದಿತ್ವಲ್ಲ, ನಮ್ಮ ಹಳ್ಳಿಗಳಲ್ಲಿ ಒಂದು ನಂಬಿಕೆ ಇದೆ. ನೋಡಿ, ಇದನ್ನು ನಾನು ಹಾಕ್ತಿರೋದು ದರ್ಬೆ ಮತ್ತು ತುಳಸಿ ಎಲೆಗಳು. ಇದನ್ನು ತಿನ್ನೋ ಪದಾರ್ಥಗಳಲ್ಲೆಲ್ಲ ಹಾಕಿದರೆ ಆ ಗ್ರಹಣದ ನೆಗೆಟಿವಿಟಿ ಏನಿದೆ ಅದು ಸೋಕಲ್ಲ ಅಂತಾರೆ. ನೋಡಿ, ಹಾಟ್ ಬಾಕ್ಸು, ಮುದ್ದೆ ಇರೋ ಹಾಟ್ ಬಾಕ್ಸು, ರೈಸು, ಸಾಂಬಾರು, ಇದ್ರ ಮೇಲೆಲ್ಲ ಒಂದೊಂದು ಎಲೆ, ಒಂದು ದರ್ಬೆ, ಒಂದು ತುಳಸಿ ಎಲೆನ ಹಾಕಿದ್ದೀನಿ. ನೀರಲ್ಲಿ ಕೂಡ ಹಾಕಿದ್ದೀನಿ. ಎಲ್ಲದರಲ್ಲೂ ಹಾಕು ಅಂತ ಹೇಳಿದ್ದಾರೆ, ನೀರಲ್ಲೂ ಹಾಕಿದ್ದೀನಿ. ನೋಡಿ, ಅವ್ರಿಗೊಂದು ನಂಬಿಕೆ ಇದೆ, ಈ ಥರ ಹಾಕೋದ್ರಿಂದ ಗ್ರಹಣದ ಎಫೆಕ್ಟ್ ಆಗಲ್ವಾ, ನೆಗೆಟಿವಿಟಿ ಅನ್ನೋದು ಅವ್ರು ಹೇಳಿದಾಗೆ ನಾವು ಮಾಡಬೇಕು. ಇದನ್ನು ಮೂಢನಂಬಿಕೆ ಅನ್ಕೋಬೇಕು, ಭಕ್ತಿ ಅನ್ಕೋಬೇಕು, ನನಗಂತೂ ಗೊತ್ತಿಲ್ಲ. ಬಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ, ಮಾಡಿದ್ದೀನಿ ಅಷ್ಟೆ. ಈ ನೀರನ್ನ ನಮಗೆ ಹಳ್ಳಿಗಳ ಸೈಡ್ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬಿಡೋದ್ರಿಂದ ನೀರಲ್ಲಿ ಕೂಡ ಹಾಕ್ಕೊಂಡು ಅದನ್ನೇ ಯೂಸ್ ಮಾಡ್ತೀವಿ. ಹಾಕ್ಕೊಂಡದಾದ್ಮೇಲೆ ಯಾವಾಗ ಗ್ರಹಣ ಸ್ಟಾರ್ಟ್ ಆಗುತ್ತಲ್ವ, ಆ ಟೈಮ್ಗೆ ಗ್ರಹಣ ಸ್ಟಾರ್ಟ್ ಆಗಿದ್ಮೇಲೆ ಮನೆ ಮುಂದ್ಗಡೆ ಈ ಥರ ಸಗಣಿ ತಂದು ಸಾರಿಸ್ಬಿಟ್ಟು ನಾವು ರಂಗೋಲಿ ಹಾಕ್ಕೊಂಡು ಚಿಕ್ಕದಾಗಿ ಕುಂಬಳದ ಎಲೆಯಲ್ಲಿ ಅමුದಿಡೋದು ಅಂತೀವಿ ನಾವು ಹಳ್ಳಿ ಸೈಡು. ಆ ಕುಂಬಳದ ಎಲೆದಲ್ಲಿ ಬೇವಿನ ಸೊಪ್ಪು, ರಾಗಿ ಹಸಿಟ್ಟನ್ನ ನೀರಲ್ಲಿ ಕಲಿಸ್ಕೊಂಡು ಅದನ್ನು ದೀಪದ ಥರ ನೋಡಿ ಈ ಥರ ಪ್ರೆಸ್ ಮಾಡಿ ಸೆಂಟ್ರಿಗೆ ಹೋಲ್ ಥರ ಇಟ್ಬಿಟ್ಟು ಅದರಲ್ಲಿ ಸಕ್ಕರೆ ಕಲಸಿದ ನೀರನ್ನು ಹಾಕ್ಕೋಬೇಕು. ಸಕ್ಕರೆ ಕಲಸಿದ ನೀರು, ಇಲ್ಲ ಬೆಲ್ಲದ ನೀರು, ಹಾಲು ಏನಾದರೂ ಹಾಕ್ಕೋಬೋದು. ಕೆಲವರು ಮೊಸರು ಹಾಕ್ತಾರೆ, ಹಾಲು ಹಾಕ್ತಾರೆ, ಬೆಲ್ಲ ಕಲಸಿರೋ ನೀರು ಹಾಕ್ತಾರೆ, ಸಕ್ಕರೆ ನೀರು ಹಾಕ್ತಾರೆ, ಕೆಲವರು ಅನ್ನದಲ್ಲಿ ಇಡ್ತಾರೆ. ನಾವು ರಾಗಿ ಹಸಿಟ್ಟಿನಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೂ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಊದ್ಬತ್ತಿ ಹಚ್ಚಿ ಪೂಜೆ ಮಾಡ್ಕೋಬೇಕು. ಮತ್ತು ಗ್ರಹಣ ಎಂಡಾಗಿದ್ಮೇಲೆ ಇದನ್ನು ತೊಗೊಂಡೋಗಿ ಇದನ್ನೆಲ್ಲ ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಡ್ತೀವಿ. ನೀರಲ್ಲಿ ಬಿಟ್ಬಿಟ್ಟು ಗ್ರಹಣ ಎಂಡಾದಮೇಲೆ ಕಂಪ್ಲೀಟ್ ಆದಮೇಲೆ ಇದನ್ನು ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಡ್ತೀವಿ. ಹಳ್ಳಿಗಳಲ್ಲಂತೂ ಸ್ವಲ್ಪ ಎಜುಕೇಟೆಡ್ ಆಗಿರೋರು ಹೇಳಿದರೆ ಅದನ್ನು ನಂಬೋದೇ ಇಲ್ಲ ಅಂತಾರೆ. ಇವತ್ತು ಅವ್ರಿಗೆ ನಮ್ಮ ಹಳ್ಳಿಗಳೆಲ್ಲ ಅಂದ್ಕೊಂಡಿರೋ ಪ್ರಕಾರ ಇವತ್ತು ಸೂರ್ಯಗ್ರಹಣ ಪ್ಲಸ್ ಚಂದ್ರಗ್ರಹಣ ಎರಡೂ ಇದೆಯಂತೆ. ಯಾಕಂದರೆ ಮೊನ್ನೆ ಸೂರ್ಯಗ್ರಹಣ ನಮಗೆ ಕಣ್ಣಿಗೆ ಕಾಣಿಸ್ಲಿಲ್ಲ, ಹಾಗಾಗಿ ಡೇ ಫುಲ್ ಸೂರ್ಯಗ್ರಹಣ, ನೈಟ್ ಎಲ್ಲ ಚಂದ್ರಗ್ರಹಣ. ಇವತ್ತು ಎರಡು ಗ್ರಹಣಗಳು. ಅದಕ್ಕೆ ಇದು ತುಂಬ ಕೆಟ್ಟದ್ದು. ಹೊರಗಡೆ ಬರಬಾರ್ದು, ಗ್ರಹಣದ ಟೈಮಲ್ಲಿ ಊಟ ಮಾಡಬಾರ್ದು, ನಿದ್ದೆ ಮಾಡಬಾರ್ದು, ಬಾಗಿಲು ಹಾಕ್ಕೊಂಡೇ ಇರಬೇಕು. ಕೆಲವೊಂದು ಮನೆಗಳೆಲ್ಲ ಇವತ್ತು ಬೆಳಗ್ಗೆನೇ ಬಾಗಿಲು ಹಾಕ್ಬಿಟ್ಟಿದ್ರು ನಮ್ಮ ಹಳ್ಳಿಗಳಲ್ಲಿ. ಈ ರೀತಿ ನಂಬಿಕೆನೂ ಇದೆ ನೋಡಿ. ಮತ್ತು ಇದು 7:05ಗೆ ನಮಗೆ ಚಂದ್ರ ಕಾಣಿಸಿದ್ದು ಹೀಗೆ. ಗ್ರಹಣ 6:47ಗೆ ಎಂಡಾದ್ರೂ 7ಗೆ ನಮಗೆ ಚಂದ್ರ ಚೆನ್ನಾಗಿ ಇಷ್ಟು ಕ್ಲಿಯರಾಗಿ ಕಾಣಿಸಿದ್ದು. ಮತ್ತು ಇದೆಲ್ಲ ಆದಮೇಲೆ ನಾವು ಸ್ನಾನ ಮಾಡಿಕೊಂಡು ಮನೆ ಬಾಗಿಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ದೇವರಿಗೆ ಪೂಜೆ ಮಾಡಿಕೊಂಡು ದೀಪ ಹಚ್ಚಿ ದೇವ್ರ ಮುಂದೆ ದೀಪ ಹಚ್ಚಿ ಅಡುಗೆ ಮಾಡಿಕೊಂಡು ಮತ್ತೆ ತಿಂದಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್.